ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಬಂದು ನನ್ನ ಡಯೆಟ್ನ 12th ಡೇ ನಡೀತಾ ಇದೆ. ಹೇಗೆಲ್ಲ ಆಯಿತು ಅನ್ನೋದು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಯಾಕೆ ಹಾಕ್ತಿಲ್ಲ ಅನ್ನೋದು ನಾನು ಮುಂದೆ ಹೇಳ್ತೀನಿ. ಏನು ಬರ್ಡೇ ಆದಮೇಲೆ ನನ್ನ ಚಿನಿಮಾದು ಅವಳಿಗೆ 2 ಡೇಸ್ ಆದಮೇಲೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಅಂದರೆ ಕೇಕ್ ಎಲ್ಲ ತಿನ್ಕೊಂಡ್ಲಲ್ವಾ, ಹಾಗಾಗಿ ಸ್ವಲ್ಪ ಅವಳಿಗೆ ಹುಷಾರು ತಪ್ಪೋಯಿತು. ಹಾಗಾಗಿ ಅವಳು ನೈಟು ಕೂಡ ಸರಿಗೆ ಮಲಗ್ತಿಲ್ಲ, ಹಗ್ಲೊತ್ತು ಕೂಡ ನನ್ನ ಬಿಡ್ತಾನೆ ಇಲ್ಲ. ಹಾಗಾಗಿ ನನಗೆ ಯಾವ ರೆಸಿಪೀಸ್ಗಳನ್ನು ಮಾಡೋದಕ್ಕಾಗ್ತಿಲ್ಲ. ಚಿಕ್ಕ ಮಕ್ಕಳು ಇರೋ ಮನೇಲಿ ಹೇಗೆ ಅಂತ ಹೇಳಿ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಹಾಗಾಗಿ ನಾನು ಬೇರೆ ಬೇರೆ ರೆಸಿಪೀಸ್ ಏನು ಮಾಡೋದಕ್ಕಾಗ್ತಿಲ್ಲ. ಏನು ಮಾಡಿರ್ತಾರೋ ಅದನ್ನೇ ಸ್ವಲ್ಪ ಏನು ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ಅದಕ್ಕೆ ಆದ ಕಾರಣ ನನಗೆ ವೀಡಿಯೋಸ್ನ ಕಂಟಿನ್ಯೂಸ್ ಆಗೂ ಕೂಡ ಹಾಕೋಕ್ಕಾಗ್ತಿಲ್ಲ. ಯಾರೆಲ್ಲ ಫಾಲೋ ಅಪ್ ಮಾಡ್ತಿದ್ದೀರಾ ದಯವಿಟ್ಟು ಬೇಜಾರು ಆಗಬೇಡಿ. ನೋಡೋಣ, ಸ್ವಲ್ಪ ಹುಷಾರು ಆದಮೇಲೆ ನಾನು ಕಂಟಿನ್ಯೂಟಿ ಮಾಡ್ಕೊಳ್ತೀನಿ. ಹಾಗೆ ಬಂದು ಇವತ್ತು ನನ್ನ 12th ಡೇ ನಡೀತಾ ಇದೆ. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ನಾನು ಸ್ವಲ್ಪ ಬೇಗ ಎದ್ದಾಳ್ತು ಅಂತ ಹೇಳಿದ್ರೆ ನಾನು ವಾಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲ ಅಂತ ಹೇಳಿದ್ರೆ ಮಾಡ್ಕೊಳ್ತಿಲ್ಲ. ಆ ಥರ ಆಗ್ತಿದೆ ನನಗೆ. ಕಂಟಿನ್ಯೂಟಿಯಾಗಿ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ. ಮತ್ತು ಎಕ್ಸಸೈಸು ಅಷ್ಟೇ ಹಾಗಾಗಿದೆ. ಅಂದರೆ ಅವಳು ನನ್ನ ಜೊತೆಗೇ ಎದ್ಬಿಡ್ತಾಳೆ, ನಾನೇ ಎತ್ಕೊಂಡು ಎಲ್ಲ ಕೆಲಸ ಮಾಡ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಸುಸ್ತಾಗೋ ಕಾರಣ ನಾನು ಜಾಸ್ತಿ ಏನು ರಿಸ್ಕ್ ತಗೊಳ್ತಿಲ್ಲ ಅಷ್ಟೇ. ಇವತ್ತು ಬಂದು ಮಾರ್ನಿಂಗ್ ಇವತ್ತು ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡೆ. ಮತ್ತು ಎಕ್ಸಸೈಸ್ ಏನು ಮಾಡೋದಕ್ಕೆ ಹೋಗಲಿಲ್ಲ. ಅದಾದಮೇಲೆ ಬಿಸಿನೀರನ್ನ ತೊಗೊಂಡ್ಬಿಟ್ಟು ಇವಾಗ ಒಂದು ಏನು ಸ್ಮೂದಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಇವತ್ತು ಕರ್ಬೂಜದ ಹಣ್ಣಿಂದು ಏನು ಸ್ಮೂದಿನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಇದು ಕರ್ಬೂಜದ್ದು ಏನೇನೆಲ್ಲ ಯೂಸಸ್ ಅಂತ ಹೇಳಿ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ, ಬಟ್ ನಾನು ಒಂದು ಸಲ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಯಾರೆಲ್ಲ ನಾವು ತೂಕ ಇಳಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ, ಪ್ರಯತ್ನ ಮಾಡ್ತಿರ್ತೀವಿ, ಅವರಿಗೆಲ್ಲರಿಗೂ ಈ ಹಣ್ಣು ಅಂದರೆ ಕರ್ಬೂಜದ ಹಣ್ಣು ಮಾತ್ರ ತುಂಬ ಅಂದರೆ ತುಂಬ ಒಳ್ಳೆಯ ಆಯ್ಕೆ ಆಗಿರುತ್ತೆ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಮತ್ತು ವಿವಿಧ ಬೇರೆ ಬೇರೆ ಪೋಷಕಾಂಶಗಳು ಜಾಸ್ತಿ ಇರೋದ್ರಿಂದ ಇದರಲ್ಲಿ ಕ್ಯಾಲೋರಿ ಕಡಿಮೆ ಇರೋ ಕಾರಣ ನಮ್ಮ ದೇಹದಲ್ಲಿರುವಂಥ ಕೊಬ್ಬನ್ನು ಜಾಸ್ತಿ ಮಾಡದೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವಂಥ ಹಣ್ಣುಗಳಲ್ಲಿ ಈ ಹಣ್ಣು ಕೂಡ ಅಂದರೆ ಕರ್ಬೂಜದ ಹಣ್ಣು ಕೂಡ ಒಂದು ಅಂತಲೇ ಹೇಳ್ಬೋದು. ಇದರಲ್ಲಿ ಕರಗುವಂಥ ನಾರಿದೆ, ಬೀಟಾ ಕ್ಯಾರೋಟಿನ್ ಇದೆ, ಪೊಟ್ಯಾಷಿಯಮ್ ಇದೆ, ಐರನ್ ಕಂಟೆಂಟ್ ಇದೆ, ಮತ್ತು ಮೆಗ್ನೀಷಿಯಮ್ ಇದೆ, ಮ್ಯಾಂಗನೀಸ್, ಫಾಲಿಕ್ ಆ್ಯಸಿಡ್ ಇದೆ, ವಿಟಮಿನ್ ಎ ಮತ್ತು ಸಿ, ಇಷ್ಟೆಲ್ಲ ಪೋಷಕಾಂಶಗಳು ಇದರಲ್ಲಿದೆ. ಇದರಲ್ಲಿ ಇಷ್ಟೆಲ್ಲ ಪೋಷಕಾಂಶಗಳು ಇದ್ದರೂ ಕೂಡ ಕ್ಯಾಲೋರಿ ಮಾತ್ರ ಕಡಿಮೆ ಇರುತ್ತೆ. ಅದಕ್ಕಾಗಿ ಈ ಹಣ್ಣನ್ನು ತೂಕ ಇಳಿಸೋರು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಹಣ್ಣು ರುಚಿ ಅಷ್ಟೇ ಅಲ್ಲ, ಅಷ್ಟು ಘಮ ಘಮ ಅಂತ ಪರಿಮಳನೂ ಕೂಡ ಸೂಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕುಡಿಬೇಕಾದ್ರೂ ಅಷ್ಟೇ, ಮಾಡಬೇಕಾದ್ರೂ ಅಷ್ಟೇ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು, ಏನಕ್ಕೆ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ನೋಡೋಣ. ಡಯಾಬಿಟಿಸ್ ಇರೋ ಅಂಥವರು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು, ಓಕೆನಾ. ಅದು ಅಲ್ಲದೆ ನಾವು ವೆಯ್ಟ್ ಲಾಸ್ ಮಾಡೋರು ಇದನ್ನು ತುಂಬಾ ಯೂಸ್ ಮಾಡಬೇಕು, ಒಳ್ಳೆಯದು. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಹೊಟ್ಟೆ ಫಿಲ್ ಆಗಿದೆ ಅನ್ನೋಂಥ ಫೀಲ್ ಆಗುತ್ತೆ ನಮಗೆ. ಬೇರೆ ಬೇರೆ ಸ್ವೀಟ್ಸ್ ತಿನ್ನಬೇಕು ಅಂತ ಅನಿಸೋದಿಲ್ಲ. ಹಾಗಾಗಿ ಇದನ್ನು ಯೂಸ್ ಮಾಡೋದು ಒಳ್ಳೆಯದು, ಯಾರು ವೆಯ್ಟ್ ಲಾಸ್ ಮಾಡ್ತಿದ್ರೆ ಅವರು. ಹಾಗೆ ಕಿಡ್ನಿ ಸಮಸ್ಯೆ ಇರೋರು ಕೂಡ ತಗೋಬೋದು. ನಮಗೆ ಜೀರ್ಣಕ್ರಿಯೆ ಶಕ್ತಿಯನ್ನು ಜಾಸ್ತಿ ಮಾಡಿಸುತ್ತೆ. ಮತ್ತು ಇದರಲ್ಲಿ ಪೊಟ್ಯಾಷಿಯಮ್ ಇರೋದ್ರಿಂದ ನಮ್ಮ ಹೃದಯದ ಕಾಯಿಲೆ ಏನೇ ಇದ್ರೂ, ಹೃದಯದ ಸಂಬಂಧಿ ಕಾಯಿಲೆಗಳು ಇರೋವಂಥವ್ರು ಕೂಡ ಇದನ್ನು ಸೇವಿಸ್ಬೋದು. ಮತ್ತು ಯಾವುದು ಅಡಿನೋಸಿನ್ ಇರೋದ್ರಿಂದ, ಆ ಪೋಷಕಾಂಶ ಇದರಲ್ಲಿರೋದ್ರಿಂದ ನಮಗೆ ರಕ್ತ ಎಲ್ಲ ಹೆಪ್ಪುಗಟ್ಟೋದಿಲ್ಲ ಜಾಸ್ತಿನ. ಮತ್ತು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಈ ಹಣ್ಣು ತುಂಬಾ ಸಹಕಾರಿಯಾಗುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ವೈಟ್ ಬ್ಲಡ್ ಪ್ಲೇಟ್ಸ್ ಇರುತ್ತಲ್ವ, ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ, ಇನ್ಕ್ರೀಸ್ ಮಾಡೋದಕ್ಕೆ, ಜಾಸ್ತಿ ಮಾಡೋದಕ್ಕೆ ಈ ಹಣ್ಣು ತುಂಬ ಒಳ್ಳೆಯದು. ಮತ್ತು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟನ ಜಾಸ್ತಿ ಇದ್ದರೆ, ನಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ ಈ ಹಣ್ಣನ್ನು
ಯೂಸ್ ಮಾಡ್ಬೋದು. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಮಹಿಳೆಯರಿಗೆ ಫಾಲಿಕ್ ಆ್ಯಸಿಡ್ ಬೇಕಾಗಿರುತ್ತೆ ಅಲ್ವಾ, ಅದಕ್ಕೆ ಈ ಹಣ್ಣು ತುಂಬ ಎಲ್ಪ್ ಆಗುತ್ತೆ. ಮತ್ತು ಪೀರಿಯಡ್ಸ್ ಟೈಮಲ್ಲಿ ನಮಗೆ ಹೊಟ್ಟೆ ನೋವು ಬರುತ್ತಲ್ವ, ಕೆಳ ಹೊಟ್ಟೆ ನೋವು, ಅದ್ರ ಸೆಳೆತನ ಅದು ತಡ್ಕೊಳ್ಳೋದಕ್ಕಾಗಲ್ಲ. ಅಂಥ ಟೈಮಲ್ಲಿ ಈ ಹಣ್ಣ ತಿನ್ನೋದ್ರಿಂದ ಇಲ್ಲ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಕ್ರಮೇಣ ಸ್ವಲ್ಪನೇ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಏನೋ ಬಲಪಡಿಸೋದಕ್ಕೆ ಮತ್ತು ಸ್ಪಷ್ಟವಾಗಿ ದೃಷ್ಟಿ ಕಾಣೋದಕ್ಕೂ ಕೂಡ ಈ ಹಣ್ಣು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ವೀಕ್ಲಿ ಟ್ವೈಸ್ ಆಗಲಿ ಇಲ್ಲ ಒನ್ಸ್ ಆಗಲಿ ಈ ಹಣ್ಣನ್ನು ನಿಮ್ಮ ಡಯೆಟ್ನಲ್ಲಿ ಯೂಸ್ ಮಾಡಿ. ಯಾರೆಲ್ಲ ತಗೊಳ್ಬೋದು ಅಂತಲೂ ನಾನು ಈ ವಿಡಿಯೋನಲ್ಲಿ ಹೇಳಿದ್ದೀನಿ. ಇದು ಯೂಸಸ್ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ಯಾರು ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಆದಷ್ಟು ಅಂದರೆ ಜಾಸ್ತಿ ಯೂಸ್ ಮಾಡಬೇಡಿ, ಸ್ವಲ್ಪ ಲಿಮಿಟಾಗಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಅಂದರೆ ತುಂಬ ಒಳ್ಳೆಯದು. ಬಟ್ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಒಳ್ಳೆಯದು ಈ ಹಣ್ಣು. ಇದು ಏನು ಹೊಟ್ಟೆ ಫಿಲ್ಲೆಲ್ಲ ಆಗಿದೆ ಅಂತ ಅನಿಸುತ್ತೆ ಇದನ್ನು ಕುಡಿದ ತಕ್ಷಣ. ನಮಗೆ 1 hour ಆಗಲಿ 2 hours, ಮಿನಿಮಮ್ 2 hours ಆದ್ರೂ ಈ ಜ್ಯೂಸನ್ನ ಮಾಡ್ಕೊಂಡು ಕುಡಿದ್ರೆ 2 hours ಆದ್ರೂ ಹೊಟ್ಟೆ ಹಸಿವು ನಮಗೆ ಆಗೋಲ್ಲ. ಆದ ಕಾರಣ ಈ ಥರ ಮಾಡ್ಕೊಳ್ಳಿ, ಆಯಿತಾ. ಸೊ ಇದನ್ನು ನಾನಿಲ್ಲಿ ಮಾಡ್ಕೊಂಡಿರೋದು ಸ್ಮೂದಿನ ಮಾಡ್ಕೊಂಡಿದ್ದೆ. ಹೇಗೆ ಅಂತ ಹೇಳಿದ್ರೆ 15 minutes ಓಟ್ಸ್ನ ನೆನೆ ಹಾಕಿದ್ದೆ. ಅದಕ್ಕೆ ಏನು ಕರ್ಬೂಜದ ಹಣ್ಣು ಹಾಕಿ ಅದಕ್ಕೆ ಏನು ಚಿಯಾ ಸೀಡ್ಸ್ನ ಹಾಕ್ಕೊಂಡ್ಬಿಟ್ಟು ಬೇಕು ಅಂದರೆ ಇದಕ್ಕೆ ಜೇನುತುಪ್ಪನೂ ಕೂಡ ಸೇರಿಸ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಕುಡ್ದಿದ್ದು. ಇದಲ್ದೇ ಇದನ್ನು ಪಾನಕ ಕೂಡ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ವಿಡಿಯೋನಲ್ಲಿ. ಕರ್ಬೂಜದ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು 2 tablespoon ಬೆಲ್ಲನ ಹಾಕ್ಕೊಂಡಿದ್ದೀನಿ, ಪುಡಿ ಬೆಲ್ಲನ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡ್ರೆ ಇದೇ ಪಾನಕ ಆಗೋಯ್ತು. ನಾವು ಶುಗರ್ ಲೆಸ್ ತಗೊಳ್ತೀವಿ, ಶುಗರ್ನ ಆ್ಯಡ್ ಮಾಡ್ಕೊಂಡು ತೊಗೊಂಡ್ರೆ ಅದೇ ಪಾನಕ ಆಗೋಗುತ್ತೆ. ಪಾನಕ ಥರನೂ ಕುಡಿಬೋದು, ಸ್ಮೂದಿ ಥರನೂ ಕುಡಿಬೋದು, ಇಲ್ಲ ಹಾಗೇನೂ ತಿನ್ಕೊಳ್ಬೋದು. ಸ್ಮೆಲ್ ಮಾತ್ರ ಅಷ್ಟು ಘಮ ಘಮ ಅಂತಂತಿರುತ್ತೆ, ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೇ ಕೂಡ ತಿನ್ಕೊಳ್ಬೋದು. ಇದನ್ನು ಹಾಗೆ ತಿನ್ಕೊಳ್ಳೋದಕ್ಕಿಂತ ಈ ಥರ ಏನು ಓಟ್ಸ್ ಜೊತೆಗೆ ತೊಗೊಂಡ್ರೆ ನಮಗೆ ಡಯೆಟ್ ಮಾಡೋರಿಗೆ ಯೂಸ್ ಆಗುತ್ತೆ. ಮತ್ತು ಬಾಡಿನ ತಂಪು ಮಾಡ್ಕೊಳ್ಬೇಕು, ಡಯಾಬಿಟೀಸ್ ಇರೋವಂಥವ್ರು, ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋ ಅಂಥವ್ರು ಈ ಥರ ಹಾಗೇ ಹಣ್ಣನ್ನು ಹಾಗೇ ತಿಂದ್ರೂ ಓಕೆ, ಇಲ್ಲ ಏನು ಶುಗರ್ ಆ್ಯಡ್ ಮಾಡ್ಕೊಂಡು ಕುಡಿದ್ರೂ ಓಕೆ. ಇದು ಮಾರ್ನಿಂಗ್ ನನಗೆ ಬ್ರೇಕ್ಫಾಸ್ಟ್ ಅದಾಗೋಯಿತು. ಮತ್ತು ಚಿನ್ನಿಮಗೆ ಹೇಳಿದ್ನಲ್ಲ ನಾನು ಹುಷಾರಿಲ್ಲ ಅಂತ ಹೇಳಿ, ಅವಳು ನನ್ನ ಕೈನೇ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಹೋಗೋಂಗಿಲ್ಲ ಅವಳಿಗೆ. ಅಷ್ಟು ಅಂದರೆ ಸ್ವಲ್ಪ ಸುಸ್ತಾಗಿಬಿಟ್ಟಿದ್ಲು ಅವಳು. ಹಾಗಾಗಿ ಅವಳಿಗೆ ಸ್ವಲ್ಪ ಲೈಟಾಗಿ ಶೀತ ಆಗಿತ್ತು. ರೆಮಿಡಿನ ಮಾಡ್ಕೊಂಡಿದ್ದೆ. ಸ್ವಲ್ಪ ಕಡಿಮೆ ಆಗೋದ್ರೊಳಗಡೆ ಅವಳಿಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗೋಗ್ಬಿಡ್ತು. ಅಂದರೆ ಏನು ಬರ್ಡೇ ಮಾಡಿದಾಗ ಅವಳು ಬನ್ ಮಾತ್ರ ತಿಂದಲೇ ಕ್ರೀಮ್ನು ಸೇರಿಸಿ ತಿನ್ಕೊಂಡ್ಬಿಟ್ಲು. ಹಾಗಾಗಿ ಆ ಕ್ರೀಮಿಂದು ಎಫೆಕ್ಟು ಈ 5 days ಎಲ್ಲ ಆಗ್ತಿದೆ. ಇನ್ನೂ ಹುಷಾರಾಗಿಲ್ಲ ಸ್ವಲ್ಪ. ಈಗ ಸ್ವಲ್ಪ ಜ್ವರ ಬಿಟ್ಟಿದೆ ಅವಳಿಗೆ. ಹಾಗಾಗಿ ನನಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಿಲ್ಲ. ದಯವಿಟ್ಟು ಬೇಜಾರಾಗಬೇಡಿ. ನಮ್ಮ ಚಿನಿಮ ಚೆನ್ನಾಗಿದ್ಲು ಅಂತ ಅಂದರೆ ನಾನು ಕೂಡ ಆಟೋಮೆಟಿಕಲಿ ಚೆನ್ನಾಗಿರ್ತೀನಿ, ಬೇರೆ ಎಲ್ಲ ಕೆಲಸನೂ ಮಾಡ್ಕೊಳ್ತೀನಿ, ಹಾಗಾಗಿ ಅಷ್ಟೇ. ಮತ್ತು ನಮ್ಮ ಚಿನ್ನಿಮಗೆ ಹೊರಗಡೆ ಐಟಮ್ಸ್ ನಾನು ಯಾವುದನ್ನು ಏನೂ ಕೊಡೋದಿಲ್ಲ. ಏನೇ ಆದ್ರೂ ನಾನೇ ಮಾಡಿಕೊಡ್ತೀನಿ ಅವಳಿಗೆ. ಬಟ್ ಬರ್ಡೇ ಇದ್ದಿದ್ದರಿಂದ ಎಲ್ಲರೂ ಕೇಕೆಲ್ಲ ತಿನ್ನಿಸಿದ್ರಲ್ಲ, ಹಾಗಾಗಿ ಸ್ವಲ್ಪ ಅವಳಿಗೆ ಹುಷಾರು ತಪ್ಪೋಯ್ತು. ಇದುವರೆಗೂ ನಾನು ಹಾಸ್ಪಿಟಲ್ಗಂತಲೇ ಇದು ಮಾಡಿರಲಿಲ್ಲ. ಇವಾಗ ಅಷ್ಟೇ ಒಂದು 2 times ಏನೋ ಆಗೋಯ್ತು ಅವಳಿಗೆ ಕರ್ಕೊಂಡೋಗಿ ಬಂದು. ಈ ಸಲ ಅಂತೂ ಅದೇ ಕ್ರೀಮೆಲ್ಲ ತಿಂದಿದ್ಲಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಆಗೋಯಿತು. ಸ್ವಲ್ಪ ಲೈಟಾಗಿ ಕೆಮ್ಮಿದೆ ಇನ್ನೂ. ಬಟ್ ನನ್ನಂತೂ ಬಿಡ್ತಾನೆ ಇಲ್ಲ. ನೈಟ್ ಅಂತೂ ಸರಿಗೆ ಮಲಗ್ತಾನೆ ಇಲ್ಲ, ಯಾವಾಗಲೂ ಎದ್ದೇಳೋದು ಅಳೋದು ಇದೇ ಥರ ಆಗ್ತಿದೆ. ಹಾಗಾಗಿ ನಾನು ಮಾರ್ನಿಂಗ್ ಎದ್ದೇಳೋದು ಸ್ವಲ್ಪ ಲೇಟ್ ಆಗ್ತಿದೆ. ನೈಟ್ ಅಂತೂ ಮಲಗೋದು ಏನು ಅದು ಕೂಡ ಲೇಟ್ ಆಗ್ತಿದೆ. ನೈಟ್ ಮಲಗೋದು ಲೇಟ್ ಆಯಿತು ಅಂದರೆ ಆಟೋಮೆಟಿಕಲಿ ಮಾರ್ನಿಂಗ್ ಎದ್ದೇಳೋದು ಕೂಡ ಲೇಟ್ ಆಗುತ್ತೆ. ಅವಳು ಸಂಜೆ ಏನಾದರೂ ಬೇಗ ಮಲ್ಕೊಂಡ್ಳು ಅಂತ ಹೇಳಿದ್ರೆ ನಾನು ಮಾರ್ನಿಂಗ್ ಬೇಗ ಎದ್ದು ವಾಕಿಂಗು ಎಲ್ಲ ಮಾಡ್ಕೊಳ್ಬಿಡ್ತೀನಿ. ಬಟ್ ಇವಾಗ ಆಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ನನ್ನ ವೀಡಿಯೋಸ್ ಕೂಡ ಡಿಲೇ ಆಗ್ತಿದೆ, ವಾಯ್ಸ್ ಕೊಡೋದಕ್ಕೆ ಆಗ್ತಿಲ್ಲ. ಅವಳು ಮಲ್ಕೊಂಡಿದ್ರು ಪಕ್ಕದಲ್ಲೇ ಇರಬೇಕು ಅವಳಿಗೆ, ಆ ಥರ ಆಗ್ಬಿಟ್ಟಿದ್ದಾಳೆ. ಹಾಗಾಗಿ ಸ್ವಲ್ಪ
ಡಿಲೇ ಆಗ್ತಿದೆ. ಬಟ್ ಅವಳು ಹುಷಾರು ಆಗ್ತಿದ್ದಂಗೆ ನನ್ನ ವೀಡಿಯೋಸ್ ಕಂಟಿನ್ಯೂಟಿ ಇದ್ದೇ ಇರುತ್ತೆ. ಓಕೆನಾ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಚಪಾತಿನ ಮಾಡಿಕೊಂಡು ಟೊಮೊಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೆ. ಟೊಮೊಟೊ ಗೊಜ್ಜು ರೆಸಿಪಿ ಶೇರ್ ಮಾಡಿದ್ದೀನಿ ನಾನು, ಹಾಗಾಗಿ ಮತ್ತೆ ಅದನ್ನು ತೋರಿಸೋದಕ್ಕೆ ಹೋಗಲಿಲ್ಲ. ಒಂದು ಚಪಾತಿ ಮತ್ತು ಟೊಮೊಟೊ ಗೊಜ್ಜನ್ನ ತೊಗೊಂಡು ಅದಾದಮೇಲೆ ಊಟ ಎಲ್ಲ ಆದಮೇಲೆ ಚಿನಿಮನ ಆಸ್ಪತ್ರೆಗೆ ಕರ್ಕೊಂಡೋಗ್ಬಿಟ್ಟು ತೋರಿಸ್ಕೊಂಡು ಬರೋ ಅಷ್ಟರೊಳಗೆ ಸಂಜೆ ಆಗೋಯಿತು. ಗಾಳಿ ಅಲ್ವಾ, ಹಾಗಾಗಿ ಅಂದರೆ ಮಧ್ಯಾಹ್ನ ಮೇಲೆ ಹೋದರೆ ಸ್ವಲ್ಪ ಜನ ಕಮ್ಮಿ ಇರ್ತಾರಲ್ವ, ಹಾಗಾಗಿ ಮಧ್ಯಾಹ್ನದ ಮೇಲೆ ಕರ್ಕೊಂಡೋಗಿದ್ವಿ. ತೋರಿಸ್ಕೊಂಡು ಮೆಡಿಸನ್ ಎಲ್ಲ ತೊಗೊಂಡು ಬಂದ್ವಿ. ಅದಾದಮೇಲೆ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಅಲ್ಲೇ ಎಲ್ಲ ಓಡಾಡ್ಕೊಂಡು ಸುಸ್ತಾಗಿತ್ತಲ್ಲ, ಹಾಗಾಗಿ ನಾನು ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೈಟು ಅಮ್ಮ ಅನ್ನ ಮಾಡಿದರು, ಹಾಗಾಗಿ ಮತ್ತು ಸಾಂಬಾರು ಮಾಡ್ಕೊಂಡಿದ್ದೆ. ಅಲ್ಲಿ ಹಾಸ್ಪಿಟಲಿಂದ ಬಂದಾದಮೇಲೆ ಏನು ತರಕಾರಿ ಸಾಂಬಾರನ್ನ ಮಾಡಿದ್ದೆ. ತೊಗರಿಬೇಳೆ, ಆಲೂಗೆಡ್ಡೆ, ಕ್ಯಾರೆಟು ಎಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಿತ್ತು. ಅದನ್ನೇ ನಾನಿವತ್ತು ತೊಗೊಂಡಿದ್ದು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.